ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಆಟದ ಮಜಾ ಶುರುವಾಗಿದ್ದು ಈಗ ಸ್ವಾಮಿ. ಪಶ್ಚಿಮ ಬಂಗಾಳದ ಚುನಾವಣೆಯ ರಂಗಿದೆಯಲ್ಲ, ಈ ರಂಗಿಗೆ ಕಳೆ ಕಟ್ಟಿದ್ದೇ ಈಗ. ಯಾಕೆಂದರೆ ಅಸ್ಸಾಮದ ಚುನಾವಣೆ ಮುಗೀತು. ಅಸ್ಸಾಮದ ಮುಖ್ಯಮಂತ್ರಿಯಾದಂಥ ಹಿಮಂತ ಬಿಸ್ವ ಶರ್ಮಾ ಅವರು ಪಶ್ಚಿಮ ಬಂಗಾಳದಲ್ಲಿ ಲಗ್ಗೆ ಹಾಕಿದ್ದಾರೆ. ಮತ್ತೊಂದು ಕಡೆ 22 ರ್ಯಾಲಿಗಳನ್ನು ಮಾಡಲಿಕ್ಕೆ ಉತ್ತರ ಪ್ರದೇಶದಿಂದ ಯೋಗಿ ಆದಿತ್ಯನಾಥ್ ಅವರನ್ನು ಕರೆಸಲಾಗಿದೆ. ಜನ ಸೇರಿದ್ದನ್ನು ನೀವು ನೋಡಬೇಕು. ಮಹಾರಾಜಿಯವರು ಬಂದದ್ದನ್ನು ನೋಡಲಿಕ್ಕೆ. ಯೋಗಿ ಆದಿತ್ಯನಾಥಕ್ಕೆ ಉತ್ತರ ಪ್ರದೇಶದಲ್ಲಿ ಮಹಾರಾಜಿ ಅಂತ ಕರೆಯೋದು. ನನಗೆ ಗೊತ್ತಿರಲಿಲ್ಲ. ಯೋಗಿಜಿ ಅಂತ ನಾವಿಲ್ಲ ಅಂತೀವಿ. ನಾವು ಭೇಟಿ ಆಗ್ಲಿಕ್ಕೆ ಹೋದಾಗ ಯೋಗಿಜಿ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಮಹಾರಾಜಿ ಅಭಿ ಮಿಲೆಂಗೆ, ಮಹಾರಾಜ ಬೇ ಘಂಟಾ ಚೋಡ್ಕೆ ಹಂಗೆ, ಅಲ್ಲಿ ಸ್ವಾಮೀಜಿ ಮಹಾರಾಜಿ ಅಂತ. ಮಹಾರಾಜಿಯನ್ನು ನೋಡ್ಲಿಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನರೇಂದ್ರ ಮೋದಿಗೆ ಹೇಗೆ ಜನ ಸೇರ್ತಾರಲ್ಲ, ಅದೇ ರೀತಿಯಾಗಿ ತಂಡೋಪತಂಡವಾಗಿ ಜನ ಬರ್ತಾರೆ. ಅಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥ್ ಮಾತನಾಡುವ ಮಾತುಗಳಿದಾವಲ್ಲ, ಆ ಮಾತುಗಳು ಪಶ್ಚಿಮ ಬಂಗಾಳದ ಜನರಿಗೆ ಎಷ್ಟು ಅಪ್ಯಾಯಮಾನ ಆಗಿಬಿಟ್ಟಿದ್ದಾವೆ ಅಂದರೆ, ನೀವು ಎಲ್ಲಾದರೂ ಯೂಟ್ಯೂಬ್ ಹೋಗಿ ಯೋಗಿ ಆದಿತ್ಯನಾಥ್ ರ್ಯಾಲಿ ಇನ್ ವೆಸ್ಟ್ ಬೆಂಗಾಲ್ ಅಂತ ಕೊಡಿ, ನೀವು ಮೈ ನವಿರೇಳುತ್ತೆ, ನಿಮಗೆ ರೋಮಾಂಚನ ಆಗುತ್ತೆ. ಈ ರೀತಿಯ ಪ್ರತಿಸ್ಪಂದನೆಯನ್ನು ನೀವು ಪಶ್ಚಿಮ ಬಂಗಾಳದಲ್ಲಿ ನೋಡಲಿಕ್ಕೆ ಸಾಧ್ಯ ಇತ್ತಾ ಅನಿಸುತ್ತೆ. ಖೇಲಾ ಹೋಬೆ ಅಂತಿದ್ರು ಯಾರೋ ದೀದಿ ಮಮತಾ ಬೇಗಮ್ ಅವ್ರು. ಖೇಲಾ ಹೋಬೆ ಅಂತ ಹಾಕಿ ಮುಗಿಸ್ತೀವಿ ನಿಮ್ಮನ್ನು ಅಂತ ಏನು ಹೇಳಿರ್ಬೋದು ಹೇಳ್ರಿ ಯೋಗಿ ಆದಿತ್ಯನಾಥ್? ಖೇಲ್ ಖತಮ್ ಅಂತ ಹೇಳಿದ್ರು. ಆಟನೇ ಮುಗಿಸ್ಬಿಟ್ಟಿವಿ ಅಂತ. ಆತ ಏನು ಹೇಳ್ತೇನೆ ಅದು ಮಾಡಿ ತೋರಿಸ್ತಾರೆ. ಇದೇ ಅಖಿಲೇಶ್ ಯಾದವ್ಗೆ ಲಖನೌನಲ್ಲಿ ವಿಧಾನಮಂಡಲದ ಅಧಿವೇಶನದಲ್ಲಿ ಬಾಯಿ ಬಿಟ್ಟು ಸ್ಪಷ್ಟವಾಗಿ ಮಿಟ್ಟಿ ಮೇ ಮಿಲಾದುಂಗ ಅಂತ ಹೇಳಿದರು. ಅತೀಕ್ ಅಹಮದ್ ವಿಚಾರದಲ್ಲಿ ನೆನಪಿದೆಯೇ ಇಲ್ಲ ನಿಮ್ಗೆ ಗೊತ್ತಿಲ್ಲ. ಅಶ್ರಫ್ ಅಹಮದ್, ಅತೀಕ್ ಅಹಮದ್ ಅಣ್ಣ ತಮ್ಮ ಅವರು. ಅತೀಕ್ ಅಹಮದನ ಪರವಾಗಿ ಈತನ ವಾದ ಸಮಾಜವಾದಿ ಪಾರ್ಟಿಯ ಧುರಂಧರ ಅಧ್ವರ್ಯು ಪ್ರಭೃತಿ ಈ ಅಖಿಲೇಶ್ ಯಾದವ್, ಏನು ಈ ರೀತಿ ಕಿರುಕುಳ ಕೊಡ್ತಾ ಇದ್ದೀರಾ ನೀವು, ಅವ್ರು ಜೈಲಲ್ಲಿ ಇಟ್ಟಿದ್ದೀರಾ, ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ರೆ, ಉಸ್ಕೋ ಮಿಟ್ಟಿ ಮೇ ಮಿಲಾದುಂಗ, ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ತೀನಿ ಅಂತ. ಮಿಟ್ಟಿ ಅಂದ್ರೆ ಮಣ್ಣು. ಏನಾಯ್ತು ಸ್ವಾಮಿ? ಮಿಟ್ಟಿ ಮೇ ಮಿಲಾದುಂಗ ಅಂತ ಏನು ಹೇಳಿದ್ರು, ಮಿಟ್ಟಿ ಮೇ ಮಿಲಾದುಂಗ ಮಾಡಿ ತೋರಿಸಿದರು. ಇವತ್ತು ನಾಮ್ ಅವ್ರ ನಿಶಾನಿ ಎರಡೂ ಇಲ್ಲ. ಅತೀಕ್ ಅಹಮದ್ದು ಇಲ್ಲ, ಅಶ್ರಫ್ ಅಹಮದ್ದು ಇಲ್ಲ. ಧುರಂಧರ್ ಸಿನಿಮಾದಲ್ಲಿ ಪಾತ್ರವಾಗಿ ಅವ್ನು ನೋಡ್ಬೇಕಷ್ಟೇ ನೀವು. ಆ ಮಟ್ಟಿಗೆ ತೊಗೊಂಡು ಹೋದರು. ಈಗ ಒಂದು ಭಾಳ ದೊಡ್ಡದಾದಂಥ ಬಲಹೀನತೆ ಇತ್ತು. ಡಿಮೆರಿಟ್ ಅಂತ ಕರೀರಿ, ಅಥವಾ ಒಂದು ಲೋಪ ಅಂತ ಕರೀರಿ, ಅಥವಾ ಒಂದು ಮೈನಸ್ ಪಾಯಿಂಟ್ ಅಂತ ಕೇಳಾರ, ಋಣಾತ್ಮಕವಾದಂಥದ್ದು ಅಂದ್ಕೊಳ್ಳಿ. ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಏನಂದರೆ, ಮಮತಾ ಬೇಗಮ್ ಯಾವಾಗಲೂ ಒಂದು ಮಾತು ಹೇಳೋರು. ಏನಂದರೆ, ಬಾಹರ್ ಸೆ ಆಯೇ ಹುಯೇ ಲೋಗ್ ಹಮ್ಸೆ ಕ್ಯಾ ಕರೆಂಗೆ, ಬಾಹರಿ ಲೋಗ್ ಅಂತ. ಅಲ್ಲಿ ಲೀಡರ್ಶಿಪ್ಪಲ್ಲಿದ್ದದ್ದು ಒಂದು ನರೇಂದ್ರ ಮೋದಿ, ಇನ್ನೊಂದು ಅಮಿತ್ ಶಾ. ಅವ್ರು ಬಿಟ್ಟರೆ ಬೇರೆ ಯಾರೂ ಕಳೆದ ಚುನಾವಣೆಯ ಸಂದರ್ಭದಲ್ಲಿ 2019ರಲ್ಲಿ ನಡೆದ ಚುನಾವಣೆ, 2021ರಲ್ಲಿ ನಡೆದ ಚುನಾವಣೆಯ ಸಂದರ್ಭದಲ್ಲಿ, 2019 ಲೋಕಸಭಾ, 2021 ವಿಧಾನಸಭಾ, ಆ ಸಂದರ್ಭದಲ್ಲಿ ಹೋರಾಟ ಕೊಡಲಿಕ್ಕಾಗಿರಲಿಲ್ಲ. ಬಾಹರಿ ಲೋಗ್ ಹೈ ಓ ಗುಜರಾತ್ ಸೆ ಆಯ ಹೈ ಅಂತೇಳಿ ಹೇಳಿ ಜನರಿಗೆ ಸ್ಥಳೀಯತೆಯನ್ನು ನೋಡಿ. ಭಾಳ ಈ ವೋಟರ್ಸ್ ಇರ್ತಾರಲ್ಲ, ಇವ್ರಿಗೆ ನೀವು ಬುದ್ಧು ಅಂತಿರೋ, ಅಮಾಯಕರು ಅಂತಿರೋ, ಮೂರ್ಖರು ಅಂತಿರೋ, ಯಾಕೆ ಆ ರೀತಿ ಕೆಲವೊಂದು ಸಲ ತೀರ್ಮಾನ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ. ಕರ್ನಾಟಕದ ವಿಚಾರದಲ್ಲಿ ನಾನು ನೋಡಿದೆ, ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಗುಜರಾತಿನ ಅಮೂಲ್ ಕರ್ನಾಟಕಕ್ಕೆ ಬರುತ್ತೆ ಅಂತ ತಲೆಯಲ್ಲಿ ತುಂಬಿಟ್ರು. ಈ ದೇಶದ ಯಾವುದೇ ಭಾಗದಿಂದ ಯಾವುದೇ ಪ್ರಾಡಕ್ಟ್ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ನಮ್ಮದೇ ರಾಜ್ಯದ ವಸ್ತುವನ್ನು ನಾವೇ ಮಾರಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ರಾಜ್ಯದ ವಸ್ತು ಬೇರೆ ರಾಜ್ಯಕ್ಕೆ ಹೋಗದೆ ಹೋದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲದೆ ನಂದಿನಿಯ ಪರವಾಗಿ ದೊಡ್ಡ ಹೋರಾಟವನ್ನು ಮಾಡಿದಾಗಿ ಇಲ್ಲಿ ಚಳವಳಿಗಾರರು ಮಾಡಿದರು. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇವರಿಬ್ಬರು ಹೊರಗಿನವರು, ಸುವೇಂದು ಅಧಿಕಾರಿ ಏನು ಆಕೆಯ ವಿರುದ್ಧ ತೊಡೆತಟ್ಟಿ ನಿಂತಿದ್ನಲ್ಲ, ಆಕೆಯ ಬಣದವನೇ ಈಗ ಹೊರಗಡೆ ಬಂದಿದ್ದಾನೆ ಅಂಥೇಳಿ ಇಡೀ ಪ್ರಯತ್ನವನ್ನು ವ್ಯರ್ಥ ಮಾಡಿ 77 ಸೀಟಿಗೆ ಲಿಮಿಟ್ ಮಾಡಲಾಯಿತು ಭಾರತೀಯ ಜನತಾ ಪಾರ್ಟಿ. ಈ ಸಲ ಏನು ಮಾಡ್ತೀಳಿ ಭಾರತೀಯ ಜನತಾ ಪಾರ್ಟಿ? ಸ್ಥಳೀಯ ಭಾಷೆಯನ್ನು ಬಲ್ಲ, 2 ಬಾರಿ ಅಧಿಕಾರ ಮಾಡಿ ತೋರಿಸಿ ಸಾಧ್ಯತೆ ಮತ್ತು ಕ್ಷಮತ್ವವನ್ನು ಬೀರಿದಂಥ ಹಿಮಂತ ಬಿಸ್ವ ಶರ್ಮಾ ಅವರನ್ನು ಫೀಲ್ಡಿಗಿಳಿಸಿದೆ. ಹಿಮಂತ ಬಿಸ್ವ ಶರ್ಮಾ ಮೊದಲನೇದಾಗಿ ಬಂಗಾಲಿ ಭಾಷೆಯನ್ನು ಅದ್ಭುತವಾಗಿ ಮಾತನಾಡಬಲ್ಲಂಥ ಮನುಷ್ಯ. ಎರಡನೇದಾಗಿ ಇಲ್ಲಿಂದ ಏನು ವಲಸೆ ಹೋಗಿದ್ರಲ್ಲ 2021ರ ಈ ದಂಗೆಯ ಸಂದರ್ಭದಲ್ಲಿ ಅಸ್ಸಾಂಗೆ ಏನು ವಲಸೆ ಹೋಗಿದ್ರಲ್ಲ, ಅವರಿಗೆಲ್ಲ ಗಂಜಿ ಕೇಂದ್ರ ಮಾಡಿ ರಕ್ಷಣೆಯನ್ನು ಕೊಟ್ಟು ಸಾಕಿ ಸಲುಹಿ ವಾಪಸ್ ಚುನಾವಣೆ ಗಲಾಟೆ ಮುಗಿದ್ಮೇಲೆ ವಾಪಸ್ ಪಶ್ಚಿಮ ಬಂಗಾಳಕ್ಕೆ ಕಳಿಸಿಕೊಟ್ಟ ಮನುಷ್ಯ. ನೋಡಿ ಹೇಗೆ ಸ್ಥಳೀಯ ವಿಚಾರಗಳು
ಇಂಥ ಸಂದರ್ಭದಲ್ಲಿ ಭಾಳ ಮುಖ್ಯ ಆಗ್ತವೆ ಅನ್ನೋದಕ್ಕೆ ಆ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಯೋಗಿ ಆದಿತ್ಯನಾಥ್ ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತ ಆದಂಥ ಕ್ಯಾರೆಕ್ಟರ್ ಅಲ್ಲ. ಈಗ ಅದು ಇಟ್ ಇಸ್ ಅ ಫೆನಾಮಿನಾ. ಯೋಗಿ ಆದಿತ್ಯನಾಥ್ ಅನ್ನೋ ಒಬ್ಬ ಶಕ್ತಿ. ಅದು ಆ ಶಕ್ತಿಯ ಮಾತುಗಳನ್ನ ಕೇಳಬೇಕು. ಏನಂತ ಹೇಳಿದ್ರು ಅವರು ನೋಡಿ, ಅಲ್ಲಿಯ ಮೇಯರ್ ಇದ್ದಾನಲ್ಲ, ಆತ ಏನು ಮಾಡಿದಾನಂತಂದರೆ ಎಲ್ಲ ಕಡೆ ಈ ಬಂಗಾಲಿ ಬೋರ್ಡ್ಗಳನ್ನು ತೆಗೆದು ಉರ್ದು ಬೋರ್ಡ್ಗಳನ್ನು ಹಾಕಿಬಿಟ್ಟಿದ್ದಾನೆ. ಆತ ಅಲ್ಲಿಯ ಸಚಿವ ಸಂಪುಟದಲ್ಲಿ ಮಂತ್ರಿ, ಜೊತೆಗೆ ಕಲ್ಕತ್ತಾದ ಮೇಯರು ಫಿರ್ದೋಸ್ ಹಕೀಮ್ ಅಂತ ಆತನ ಹೆಸರು. ಫಿರ್ದೋಸ್ ಹಕೀಮ್ ಮಾಡಿದ್ದೇನೆಂದರೆ ಕಲ್ಕತ್ತಾದಲ್ಲಿರುವ ಎಲ್ಲ ಬೋರ್ಡ್ಗಳನ್ನು ಕಿತ್ತಾಕಿ ವಂಗ ಭಾಷೆಯಲ್ಲಿದ್ದದ್ದು, ಬಂಗಾಲಿ ಭಾಷೆಯಲ್ಲಿದ್ದನ್ನು ತೆಗೆದು ಉರ್ದು ಭಾಷೆಯಲ್ಲಿ ಬೋರ್ಡ್ ಹಾಕಿದ್ದಾನೆ. आज से बंगाली भाषे में होगा सब कुछ, उर्दू में नहीं होगा ಅಂದರು ಯೋಗಿ ಆದಿತ್ಯನಾಥ್. ದ್ಯಾಟ್ ಈಸ್ ಹೋಮ್ವರ್ಕ್. ಅಂದರೆ ಏನು ಎಡವಟ್ಟುಗಳಾಗಿದ್ದಾವೆ ಆ ರಾಜ್ಯದಲ್ಲಿ ಅಂತ ಮೊದಲು ಅಧ್ಯಯನವನ್ನು ಮಾಡೋದು, ಆ ಜನರ ಅಗತ್ಯತೆ ಏನು ಅಂತ ತಿಳ್ಕೊಳ್ಳೋದು, ತಿಳ್ಕೊಂಡು ಅವರಿಗೆ ಹೇಗೆ ಸ್ಪಂದಿಸಬೇಕು, ಯಾವ ಭಾಷೆಯಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ಅತ್ಯಂತ ಚೆನ್ನಾಗಿ ಕರತಲಾಮಲಕ ಮಾಡಿಕೊಂಡವರು ನಮ್ಮ ಯೋಗಿ ಆದಿತ್ಯನಾಥ್. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಹೀಗೆ ಮಾಡಿದರು ಅವರು. ದೇವೇಂದ್ರ ಫಡ್ನವೀಸ್ ಅವರು ಚುನಾವಣೆಯ ಸಂದರ್ಭದಲ್ಲಿ ಆಡಿದ ಮಾತುಗಳನ್ನು ನೋಡಿ ಅವರು ಬಟ್ಟೆ ಹೆಂಗೆ ತೋ ಕಟೆ ಹೆಂಗೆ ಅಂದರೆ, ನಿಮ್ಮನ್ನು ವಿಭಜಿಸಿದರೆ ಮುಗೀತು, ನಿಮ್ಮನ್ನು ಮುಗಿಸೇ ಬಿಡ್ತಾರೆ ಅಂತ ಹೇಳಿದ್ರು. ಏಕ್ ಹೋತೋ ನೇಕ್ ಹೋತೆ ಅಂತ ನರೇಂದ್ರ ಮೋದಿ ಹೇಳಿದರು. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ, ಅಂದರೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತನಾಡಿ ಜನರ ಮನಸ್ಸನ್ನು ಗೆಲ್ಲುವ ತಂತ್ರಗಾರಿಕೆಯನ್ನು ಅತ್ಯಂತ ಚೆನ್ನಾಗಿ ನಿಭಾಯಿಸಬಲ್ಲವರು ಅಂದರೆ ಇಬ್ಬರು, ಒಂದು ಯೋಗಿ ಆದಿತ್ಯನಾಥ್, ಮತ್ತೊಂದು ಹಿಮಂತ ಬಿಸ್ವ ಶರ್ಮಾ. ಇನ್ನು ಅಮಿತ್ ಶಾ ಅವ್ರ ಕೊಡುಗೆ ಏನು, ನರೇಂದ್ರ ಮೋದಿ ಅವ್ರ ಕೊಡುಗೆ ಏನು? ಅಮಿತ್ ಶಾ ಅವರು ಮೊಟ್ಟ ಮೊದಲ ಬಾರಿಗೆ 15 ದಿನಗಳ ಕಾಲ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಈ ದೇಶದ ಕೇಂದ್ರ ಸಚಿವ ಅಲ್ಲಿಯೇ ಉಳ್ಕೊಂಡು ಚುನಾವಣೆಯನ್ನು ಗಮನಿಸ್ತಾ ಇದ್ದಾರೆ. ಆರ್ಟಿಕಲ್ 370 ರದ್ದು ಮಾಡುವಾಗಲೇ ಕಾಶ್ಮೀರದಲ್ಲಿ ಇರಲಿಲ್ಲ ರೀ ಅಮಿತ್ ಶಾ ಅವರು, ಬರೀ ಆರ್ಡರ್ಗಳನ್ನು ಮಾಡ್ತಾಯಿದ್ರು, ಹಿಂಗಾಗಬೇಕು 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 ಅಂತ. ಎಷ್ಟು ಚೆನ್ನಾಗಿದೆ ಆ ಕತೆ ಅಂದರೆ ಸಂದರ್ಭ ಬಂದಾಗ ಹೇಳ್ತೀನಿ. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ಬಿಡ್ತೀನಿ. ಸುಮಾರು ಒಂದು 6 ನಗಿನಾ ಲೇಕು, ಡಲ್ ಲೇಕು ಎಲ್ಲ ಸೇರಿ ಕಾಶ್ಮೀರದಲ್ಲಿ ಸುಮಾರು 6,000 ಹೌಸ್ ಬೋಟ್ಗಳಿದ್ದಾವೆ ಅಂತ ಒಂದು ಅಂದಾಜು, ಸಣ್ಣ ಸಣ್ಣವೆಲ್ಲ ಸೇರಿದರೆ. ಇದ್ದಕ್ಕಿದ್ದ ಹಾಗೆ 2019 ಆಗಸ್ಟ್ 5ಕ್ಕೆ 4 ದಿವಸ ಮುಂಚೆ ಎಲ್ಲ ಹೌಸ್ ಬೋಟುಗಳಿಗೆ ಒಂದು ಮೆಸೇಜ್ ಹೋಗುತ್ತೆ. ಎಲ್ಲ ಹೋಗಿ ಪೊಲೀಸರು ಬಾಗಿಲು ತಟ್ತಾರೆ, ಎಷ್ಟು ಜನ ಇದ್ದಾರೆ ಅಂತ, ಎಲ್ಲರನ್ನೂ ಖಾಲಿ ಮಾಡಿಸ್, ಯಾರೂ ಒಳಗಡೆ ಇರಬಾರ್ದು. ಯಾಕೆ ಅಂತ ಕೇಳಬಾರ್ದು, ಖಾಲಿ ಮಾಡಬೇಕು. ಯಾವ್ಯಾವ ಊರಿಂದ ಟೂರಿಸ್ಟ್ ಬಂದಿದ್ರೆ ಆಯಾ ಊರಿಗೆ ವಾಪಸ್ ಹೋಗಿ. ಇಲ್ಲ ಇನ್ನೂ 5 ದಿವಸದ ಪ್ಯಾಕೇಜ್, ಯಾವ ಪ್ಯಾಕೇಜು ಇಲ್ಲ, ಎಲ್ಲ ವಾಪಸ್ ಕಳಿಸೋಡಿ, ದುಡ್ಡು ವಾಪಸ್ ಕೊಡು, ಮೋಸ ಮಾಡಬೇಡ, ಅವ್ರ ಊರಿಗೆ ಅವ್ರು ವಾಪಸ್ ಹೋಗ್ಲತ್ತಿ. ಇಡೀ ಕಾಶ್ಮೀರವನ್ನು ಖಾಲಿ ಮಾಡಿ ಆಗಸ್ಟ್ 5ನೇ ತಾರೀಕು ಆರ್ಟಿಕಲ್ 370 ರದ್ದು ಮಾಡಬೇಕು. ಆಗಸ್ಟ್ 4ನೇ ತಾರೀಕು ದಿಗ್ಬಂಧನ ಹಾಕಿದ್ರು ಎಲ್ಲ ಲೀಡರ್ಗಳಿಗೆ. ಅವ್ರ ಮನೆಯಿಂದ ಹೊರಗೆ ಬಂದು ಸುತ್ತಲೂ ಎಲ್ಲ ಕಡೆ ಭದ್ರತಾ ಸಿಬ್ಬಂದಿ ಅವರು, ಈ ಅಬ್ದುಲ್ಲಾ ಫ್ಯಾಮಿಲಿ ಅವರಿಗೆ, ಆಮೇಲೆ ಮೆಹಬೂಬಾ ಮುಫ್ತಿ ಫ್ಯಾಮಿಲಿಗೆ ಆ ರೀತಿ ದಿಗ್ಬಂಧನ ಹಾಕಿ ಆರ್ಟಿಕಲ್ 370 ರದ್ದು ಮಾಡಿದ್ದು ಅಮಿತ್ ಶಾ. ಒಂದೇ ಒಂದು ದಿವಸ ಕಾಶ್ಮೀರದಲ್ಲಿ ಉಳಿಲಿಲ್ಲ, ಅವರು ಕೂತಲ್ಲೇ ಕೆಲಸ ಮಾಡಿದರು. ಆದರೆ ಪಶ್ಚಿಮ ಬಂಗಾಳದ ಚುನಾವಣೆಯ ಸಂದರ್ಭದಲ್ಲಿ 15 ದಿನಗಳ ಕಾಲ ಅಲ್ಲಿಯೇ ಉಳಿದು ಕೆಲಸ ಮಾಡ್ತೀನಿ ಅಂತ ಶುರು ಮಾಡಿದ್ದಾರೆ. ಈ ಕಡೆ ಹಿಮಂತ ಬಿಸ್ವ ಶರ್ಮಾ ಎಲ್ಲಕ್ಕಿಂತ ಮಜಾ ನೋಡಿ, ನರೇಂದ್ರ ಮೋದಿ ಅವರು ರ್ಯಾಲಿ ಮಾಡಿದ್ದಾರೆ. ಎಲ್ಲಿ ಮಾಡಿದರು? ಎಲ್ಲಿ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ವಿರುದ್ಧವಾಗಿ ಅತಿ ದೊಡ್ಡದಾದಂಥ ದೊಂಬಿಯನ್ನು ಮಾಡಲಾಯಿತೋ, ಯಾವ ಮುರ್ಷಿದಾಬಾದ್ ಮಾಲ್ಡಾನಲ್ಲಿ ಅಪ್ಪ ಮಗನ ಕತ್ತನ್ನು ಸರ್ತನ್ ಸೆ ಜುದಾ ಅಂತ ಹಾಡೇ ಹಗಲು ಕತ್ತರಿಸಲಾಯಿತೋ, ಅಲ್ಲಿ ನಿಂತು ರ್ಯಾಲಿ ಮಾಡಿ ತೋರಿಸಿದರು ನರೇಂದ್ರ ಮೋದಿ. ಇದೇನನ್ನು ಬಿಂಬಿಸತ್ತೆ? ಇದು ಮೊದಲೇದಾಗಿ ಯಾವ ಮಟ್ಟಿನ ಕೆಚ್ಚನ್ನು ಭಾರತೀಯ ಜನತಾ ಪಾರ್ಟಿ ಹೊಂದಿದೆ ಅಂತ ಗೊತ್ತಾಗತ್ತೆ. ಎರಡನೇದ್ದು ಆತ್ಮವಿಶ್ವಾಸವನ್ನು ಬೀಗ್ತಾ ಇರೋದು ತೋರಿಸತ್ತೆ. ನೋಡಿ, 2 ಕಾಂಟ್ರಾಡಿಕ್ಟರಿ ಫೆನಾಮಿನಾಗಳನ್ನು ನೋಡಿ. ಒಂದು ಕಡೆ ಆತ್ಮವಿಶ್ವಾಸದಿಂದ ಬೀಗ್ತಾ ಇರುವಂಥ ಭಾರತೀಯ ಜನತಾ ಪಾರ್ಟಿಯ ಪಡೆ, ಮತ್ತೊಂದು ಕಡೆ ಪ್ರತಿ ದಿವಸ ಕೋರ್ಟಿಗೆ ಹೋಗಿ ಹೈರಾಣಾಗಿ ನಿತ್ರಾಣಾಗಿ ನಿಸ್ತೇಜ ಆಗಿರುವಂಥ ಮಮತಾ ಬೇಗಂ ಒಂದು ಕಡೆ. ಇದರ ಮಧ್ಯೆ ಹೋರಾಟ. ಸಮಸ್ಯೆ ಏನು? ಸಮಸ್ಯೆ ಸುಮಾರು ನಿಮಗೆ ಗೊತ್ತಿರೋ ಹಾಗೆ 89 ಲಕ್ಷ ಮತದಾರರು ಪಟ್ಟಿಯಿಂದ ಹೊರಗಡೆ ಉಳಿತಾರೆ, ಉಳಿದಾಗಿದೆ. ಒಂದು 30-40 ಲಕ್ಷ ಜನ ಸತ್ತಿದ್ದಾರೆ, ಸ್ಥಳಾಂತರ ಆಗಿದ್ದಾರೆ, ವಲಸೆ ಹೋಗಿದ್ದಾರೆ ಅಂತ ಅಂದ್ಕೊಂಡ್ರೆ ಇನ್ನೂ 60 ಲಕ್ಷ ಜನ ಮತ ಹಾಕಲಾರದೆ ಅಲ್ಲಿ ಉಳಿತಾರೆ ಮತದಾನದ 2 ದಿನಗಳಲ್ಲಿ. ಇವರು ಸುಮ್ಮನೆ ಇರಲಿಕ್ಕಂತೂ ಸಾಧ್ಯ ಇಲ್ಲ. ಅವರು ರೊಚ್ಚಿಗೆ ಹೇಳೋರೆ, ದಂಗೆ ಮಾಡೋರೆ, ಗಲಾಟೆ ಮಾಡೋರೆ. ಗಲಾಟೆ ಆಗಲಾರದ ಹಾಗೆ ಇನ್ನಿಲ್ಲದ ಪ್ರಯತ್ನವನ್ನು ಈಗಾಗಲೇ ಭದ್ರತಾ ಪಡೆಯವರು ಮಾಡ್ತಾ ಇದ್ದಾರೆ. ಸ್ವತಃ ಚುನಾವಣಾ ಆಯೋಗ ಹೇಳಿಬಿಟ್ಟಿದೆ, ನಿರ್ಭೀತವಾದ ಚುನಾವಣೆ ಅಂತ ಹೇಳಿದೆ.
ಗಲಾಟೆ ಮಾಡಿಸ್ಲೇಬೇಕು ಅಂತ ಮಮತಾ ಬೇಗಮ್ ಅವರು ಮಾನಸಿಕವಾಗಿ ಸನ್ನದ್ಧರಾಗಿಬಿಟ್ಟಿದ್ದಾರೆ. ಅವ್ರಿಗೆ ಅಳಿವು ಉಳಿವಿನ ಪ್ರಶ್ನೆ. ಈ ಬಾರಿ ಸೋತ ಮೇಲೆ ಅವ್ರಿಗೂ ಅರವಿಂದ್ ಕೇಜ್ರಿವಾಲ್ಗೂ ಏನೂ ಡಿಫರೆನ್ಸ್ ಇರೋದಿಲ್ಲ. ಇಬ್ಬರೂ ಕೂಡ ಕಳಹೀನರು, ಇಬ್ಬರೂ ನಿಸ್ತೇಜರು, ಇಬ್ಬರೂ ನಿರುಪಯೋಗಿಗಳು. ರಾಜಕೀಯವಾಗಿ ಅವ್ರಿಗೇನು ಮುಂದೆ ಭವಿಷ್ಯವೇ ಇಲ್ಲ, ಅವ್ರು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಸ್ಥಿತಿಗೆ ಅವ್ರು ಬರಲಿದ್ದಾರೆ. ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಗಲಾಟೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಈ ಮಧ್ಯೆ ಅಲ್ಲಿಯ ಚುನಾವಣಾ ಪ್ರಣಾಳಿಕೆ ಏನು, ಇವರ ಭಾರತೀಯ ಜನತಾ ಪಾರ್ಟಿ ಅದು ಭಾಳ ಮುಖ್ಯ. 1,500 ರೂಪಾಯಿ ಮಹಿಳೆಗೆ ದುಡ್ಡನ್ನು ಕೊಡ್ತಾಯಿದ್ರು ಮುಂಚೆ ಮಮತಾ ಬೇಗಮ್ ಸರ್ಕಾರ. 3,000 ರೂಪಾಯಿನ ಮೇಲೆ ಯಾರೊಬ್ಬ ಪತ್ರಕರ್ತ ಕೇಳ್ದ, ಅಲ್ಲ ಸ್ವಾಮಿ ನೀವು ಆಮಿಷಗಳನ್ನ ಒಡ್ಡೋದಿಲ್ಲ ಅಂತ ಹೇಳಿದವರು 1,500 3,000 ಕೊಡ್ತಾರೆ. ಈಗಾಗಲೇ ಯಾವ ಜನ ಅಧಪತನ ಕೀಳ್ದಾಗ ಹೋಗಿದಾರೋ ಅವ್ರನ್ನ ಮೇಲೆತ್ತುವ ಕೆಲಸ ಆಗಬೇಕಲ್ಲ, ಅದು ಕೊಡ್ತಾ ಇದ್ದೀವಿ ಅಂತ. ಎರಡನೇದಾಗಿ ನಿರುದ್ಯೋಗಿ ಭತ್ಯೆ. ಅತಿ ಹೆಚ್ಚು ನಿರುದ್ಯೋಗಿಗಳು, ಅತಿ ಹೆಚ್ಚು ವಲಸೆ ಹೋಗ್ತಾ ಇರೋ ಜನ ಪಶ್ಚಿಮ ಬಂಗಾಳದಿಂದ. ಅವ್ರನ್ನ ವಾಪಸ್ ಕರೆಸಿ ಅಲ್ಲಿ ಇಂಡಸ್ಟ್ರಿ ಮತ್ತೆ ಹೇಗೆ ಮುಂಚೆ ಕಲ್ಕತ್ತಾ ಅನ್ನೋದು ಇಂಡಸ್ಟ್ರಿ ಹಬ್ ಆಗಿತ್ತು, ಆ ರೀತಿ ಇಂಡಸ್ಟ್ರಿ ಹಬ್ ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಆ ರೀತಿಯಾದಂಥ ಸಂಕಲ್ಪ ಪತ್ರವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅಂದರೆ ಪಶ್ಚಿಮ ಬಂಗಾಳದ ಚುನಾವಣೆ, ಈ ಬಾರಿಯ ಚುನಾವಣೆ ರಾಷ್ಟ್ರ ರಾಜಕಾರಣಕ್ಕೆ ಚುಕ್ಕಾಣಿಯಾಗಬಹುದಾದಂಥ, ನಿರ್ದೇಶನ ನೀಡಬಲ್ಲಂಥ, ದಿಕ್ಸೂಚಿ ಆಗಬಲ್ಲಂಥ ಅತಿ ದೊಡ್ಡ ಚುನಾವಣೆ ಆಗಲಿದೆ. ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನ ಸುದ್ದಿಗಳನ್ನು ಮುಂದಿನ ದಿವಸಗಳಲ್ಲಿ ನಮ್ಮಿಂದ ನೀವು ನಿರೀಕ್ಷಿಸ್ಬೋದು. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.